9ನೇ ತರಗತಿಯ SA1 ಗಣಿತ ಪ್ರಶ್ನೆ ಪತ್ರಿಕೆಯನ್ನು 2024 ಅಂದರೆ ಇವಾಗ ರೀಸೆಂಟಾಗಿ ಬರೀತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ಅದು ಯಾವ ರೀತಿಯಾಗಿದೆ, ಆ ಕ್ವಶನ್ ಪ್ಯಾಟರ್ನ್ ಹೆಂಗಿರುತ್ತೆ ಅಂತಕ್ಕಂಥದ್ದನ್ನು ಭಾಳ ಇಂಪಾರ್ಟೆಂಟು. ಅಂಕಗಳು 80ಕ್ಕಿರುತ್ತೆ. ನನಗೆ ಲಾಸ್ಟ್ ಕ್ಲಾಸಲ್ಲಿ ಸಂಬಂಧಪಟ್ಟಂಗೆ ಇದೇ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎರಡೂ ಭಾಷೆಯಲ್ಲಿ ಅಂದರೆ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯಲ್ಲಿ ಎರಡೂ ಸಹ ನಾನು ಅದನ್ನು ಹೇಳೋದಕ್ಕೆ ಟ್ರೈ ಮಾಡಿದ್ದೀನಿ. ಈ ಒಂದು ಪೇಪರನ್ನು ಸಹ ಅದೇ ರೀತಿಯಾಗಿ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಭಾಷೆಯಲ್ಲಿ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ಅದೇ ಅವು ಎರಡೂ ಸಹ ನೋಡ್ಕೊತ ನೀವು ಕಲಿತಾ ಹೋಗಿ 100% ಒಳ್ಳೆಯ ಮಾರ್ಕ್ಸ್ ಬರುತ್ತೆ ನಿಮಗೆ. ಮೊದಲಿಗೆ ಫಸ್ಟು ಕ್ವಶನ್ಸ್ 8 ಇರುತ್ತೆ. ನಿಮಗೆ ಆಲ್ರೆಡಿ ಗೊತ್ತಿದೆ, ಇದು ಪ್ಯಾಟರ್ನ್ ಎಲ್ಲ ಗೊತ್ತಿದೆ ನೋಡಿ. 8 ಕ್ವಶನ್ ಇರುತ್ತೆ. ಆ 8 ಕ್ವಶನ್ ಹೇಗೆ ಆನ್ಸರ್ ಮಾಡ್ಬೋದು ಅಂತಕ್ಕಂಥದ್ದು ಸ್ಟಾರ್ಟ್ ಮಾಡ್ತಾ ಹೋಗೋಣ. ಫಸ್ಟ್ ಇದು ಈ ಕ್ವಶನ್ ಪೇಪರಲ್ಲಿ ತುಂಬ ಸರಳವಾಗಿರ್ತಕ್ಕಂಥದ್ದು ನೋಡೋಣ. ಯಾಕೆ ಅಂತಂದರೆ ನಾನು ಈ ಥರ ತೊಗೊಂಡಿದ್ದೀನಿ ಅಂದರೆ ಸರಳವಾಗಿರ್ತಕ್ಕಂಥದ್ದು ನಿಮಗೆ ಇನ್ಸ್ಪೈರ್ ಆಗ್ತಾ ಹೋಗ್ತೀರೋ. ಈಸಿನ ಮ್ಯಾಥ್ಸ್ ಅಂದರೆ ಈಸಿ ಅಥವಾ ಮ್ಯಾಥಮೆಟಿಕ್ಸ್ ಗಣಿತ ಅಂದರೆ ಈಸಿ ಅಂತಕ್ಕಂಥದ್ದು ಬರಲಿ ಅನ್ನೋ ಉದ್ದೇಶಕ್ಕೆ ಈ ಥರ ಪೇಪರ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಫಸ್ಟ್ ಕ್ವಶನ್ ನೋಡೋಣ. Z = -4 -3 -2 1, 0 -1 ಅಂತಕ್ಕಂಥದ್ದು ಬಿಟ್ಟೋಗಿದೆ. -1 0 1 2 3 4 ಈ ಥರ ಬಂದಿದೆ. ಇವುಗಳಿಗೆ ಡ್ಯಾಶ್ ಅಂತ ಕರಿತಾ ಹೋಗ್ತೀವಿ. ಇವನ್ನ ಏನಂತ ಕರಿತೀವಿ ನಾವು ಅಂದರೆ ಪೂರ್ಣಾಂಕಗಳು ಅಂತ ಇರ್ತಾ ಹೋಗ್ತೀವಿ. ಇಂಟೀಜರ್ಸ್ ಅಂತ ಇರ್ತಾ ಹೋಗ್ತೀವಿ, ಇಂಟೀಜರ್ಸ್ ಇಂಗ್ಲೀಷಲ್ಲಿ. ನೆಕ್ಸ್ಟ್ ಸೆಕೆಂಡ್ ಕ್ವಶನ್ ನೋಡ್ತಾ ಹೋಗೋಣ. ಸೆಕೆಂಡ್ ಕ್ವಶನ್, ಒಂದು ಬಿಂದುವಿನ ಮೂಲಕ ಡ್ಯಾಶ್ ಸರಳ ರೇಖೆನ ಎಳೆಯಬಹುದು ಅಂತ ಕೇಳಿದರೆ ಹೌ ಮೆನಿ ಸ್ಟ್ರೈಟ್ ಲೈನ್ಸ್ ಕ್ಯಾನ್ ಬಿ ಡ್ರಾನ್ ಫ್ರಮ್ 1 ಪಾಯಿಂಟ್ ಅಂತ ಹೇಳಿದರೆ 1 ಪಾಯಿಂಟ್ ಸಿ ಅನೇಕ, ಇನ್ಫಿನಿಟಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ 360 ಡಿಗ್ರಿಗೆ ಅಂದರೆ 360 ಡಿಗ್ರಿಗೆ ಸಮನಾದ ಕೋನ ಅಂತ ಕೇಳಿದರೆ ಸಮನಾಗಿರ್ತಕ್ಕಂಥ ಕೋನ ಏನಂದರೆ ಇಟ್ ಈಸ್ ಈಕ್ವಲ್ ಟು ದಿ ಪೂರ್ಣ ಕೋನ ಅಂತ ಇರ್ತೀವಿ, ಕಂಪ್ಲೀಟ್ ಆ್ಯಂಗಲ್ ಅಂತ ಇರ್ತೀವಿ ಇಂಗ್ಲೀಷಲ್ಲಿ. x+y² ಅಂತ ಕೇಳಿದರೆ ಎಕ್ಸ್ಪ್ಯಾಂಡ್ ಅಂತ ಕರಿತಾ ಇದ್ದಾರೆ. ಇಲ್ಲಿ ನೋಡಿ x³ + y³ + 3xy, ಈ 3xy ಆಫ್ x+y ಅಂತಕ್ಕಂಥದ್ದು ಆನ್ಸರ್ ಆಗಿರ್ತಕ್ಕಂಥದ್ದು. ಇದನ್ನು ನೀವು ಕರೆಕ್ಟಾಗಿ ನೋಡಿರಿ, ಇದನ್ನು ಎಕ್ಸಾಕ್ಟಾಗಿ ಆನ್ಸರ್ ನಿಮಗೆ ಗೊತ್ತಾಗುತ್ತೆ. ಹೌದಾ, ನಾವು ಆಲ್ರೆಡಿ ಇದನ್ನು ಕಲ್ತಿದ್ದೀವಿ ಇದನ್ನು. ಓಕೆ, ನೆಕ್ಸ್ಟ್ 2x = y ಈ ಸಮೀಕರಣವನ್ನು ax + by + c = 0 ರೂಪದಲ್ಲಿ ಬರೆದಾಗ ಅಂತಕ್ಕಂಥದ್ದು ನೋಡಿ. ಇದನ್ನೇನಾಗುತ್ತೆ 2x ಅಂತಕ್ಕಂಥದ್ದು ನೋಡಿ, 2x ಅಂತ ಬರೆಯೋಣ. 2x - y ಮತ್ತು ಯಾವುದೂ ಇಲ್ಲ ಅಂದರೆ ಅವಾಗೇನಾಗುತ್ತೆ +0 = 0 ಅಂತ ತೊಗೊಳ್ಬೋದು ನಾವು. ಇದು ಕರೆಕ್ಟ್, ಇದು ಸರಿಯಾದ ಉತ್ತರ ಆಗಿರ್ತಕ್ಕಂಥದ್ದು. ಓಕೆ, ಇದು ಕರೆಕ್ಟ್ ಆಗಿದೆ. ಅಂದರೆ ಇದು ಆಪ್ಷನ್ ಎಲ್ಲಿದೆ, ಈ ಆಪ್ಷನ್ನ ಹುಡುಕಬೇಕು. ದಟ್ ಈಸ್ ಬಿ ಆಪ್ಷನ್ ಈಸ್ ರೈಟ್. ಬಿ ಆಪ್ಷನ್ ಸರಿಯಾಗಿ ಇರ್ತಕ್ಕಂಥದ್ದು. ನೆಕ್ಸ್ಟ್ 6ನೇ ಕ್ವಶನ್ ನೋಡೋಣ. 5x⁴ + 3x² - 2x + 1 = 0 ಈ ಬಹುಪದೋಕ್ತಿಯ ಡಿಗ್ರಿ ಅಂದರೆ ಡಿಗ್ರಿ ಎಷ್ಟು ಅಂತ ಮಹತ್ತಮ ಘಾತ ಅಂತ ಇರ್ತೋಕೆ. ಮಹತ್ತಮ ಘಾತ ಎಷ್ಟಿದೆ ಅಂತಕ್ಕಂಥದ್ದು ಕೇಳಿದರೆ ಅಲ್ಲಿ ಪವರ್ ನೋಡಿರಿ, ಹೈಯೆಸ್ಟ್ ಪವರ್ ಎಷ್ಟಿದೆ ಅಂತಕ್ಕಂಥದ್ದು ನೋಡಬೇಕು. ಹೈಯೆಸ್ಟ್ ಪವರ್ 4 ಇರೋದ್ರಿಂದ 4 ಸರಿಯಾದ ಉತ್ತರ ಆಗುತ್ತೆ. 4 ಇಸ್ ದ ರೈಟ್ ಆನ್ಸರ್. 3, -5 ಈ ನಿರ್ದೇಶಾಂಕಗಳು ಡ್ಯಾಶ್ ಚತುರ್ಕದಲ್ಲಿ ಬರುತ್ತದೆ ಅಂತ ಹೇಳ್ತಾರೆ. ಚತುರ್ಥಕ ಅಂತ ಕರೆದ್ರೆ ಕ್ವಾಡ್ರೆಂಟ್ ಅಂತ ಕರಿತಾ ಹೋಗ್ತೀವಿ ನಾವು ಇಂಗ್ಲೀಷಲ್ಲಿ. ಕ್ವಾಡ್ರೆಂಟ್ ದಟ್ ಈಸ್ ಫೋರ್ತ್ ಕ್ವಾಡ್ರೆಂಟ್. ಫೋರ್ತ್ ಕ್ವಾಡ್ರೆಂಟ್ ಅಂದರೆ ಎಕ್ಸ್ ಪಾಸಿಟಿವ್ ಇರುತ್ತೆ, ವೈ ನೆಗೆಟಿವ್ ಇರುತ್ತೆ. ದಟ್ಸ್ ವೈ ಫೋರ್ತ್ ಕ್ವಾಡ್ರೆಂಟ್. ನೆಕ್ಸ್ಟ್, ಒಂದು ಸಂಖ್ಯೆಯನ್ನು p/q ರೂಪದಲ್ಲಿ ಬರೆಯಲು ಸಾಧ್ಯವಾಗದಿದ್ದರೆ ಅದನ್ನು ಡ್ಯಾಶ್ ಎನ್ನುವರು. ನೋಡಿ, ಸಾಧ್ಯವಾಗದಿದ್ದರೆ ಅಂತ ಕೇಳಿದ್ದಾರೆ. ಓಕೆ, ಅದನ್ನು ಇಟ್ ಈಸ್ ನಾಟ್ ಪಾಸಿಬಲ್ ಟು ಎಕ್ಸ್ಪ್ರೆಸ್ ಇನ್ ದ ಫಾರ್ಮ್ ಆಫ್ p/q ದಟ್ ಈಸ್ ಇರ್ಯಾಷನಲ್ ನಂಬರ್ಸ್, ದಟ್ ಈಸ್ ಅಭಾಗಲಬ್ಧ ಸಂಖ್ಯೆಗಳು ಅಂತ ಇರ್ತಾ ಹೋಗ್ತೀವಿ. ನೆಕ್ಸ್ಟ್ ಸೆಕೆಂಡ್ ಮೇನ್ ಹೋಗ್ತಗೋಣ. ಇಲ್ಲೂ ಸಹ 8 ಕ್ವಶನ್ ಇರ್ತವೆ. ರೇಖಾಗಣಿತದ ಪಿತಾಮಹ ಅಂತ ಹೇಳಿದ್ದಾರೆ ಯೂಕ್ಲಿಡ್. ಓಕೆ, ನೆಕ್ಸ್ಟ್ ಕ್ವಶನ್ 3 + √5 3 - √5 ಸಂಕ್ಷೇಪಿಸಿ ಸಿಂಪ್ಲಿಫೈ ಅಂತ ಕೇಳಿದ್ದಾರೆ. ಇದು a + b × a - b. ವಿ ಕ್ಯಾನ್ ರೈಟ್ ಬೈ ಯೂಸಿಂಗ್ ಫಾರ್ಮುಲಾ 3² - √5² ಅಂತ ಬರಿಬೋದು ಬೈ ಯೂಸಿಂಗ್ ಫಾರ್ಮುಲಾ. ದಟ್ ಈಸ್ ಆನ್ಸರ್ ಈಸ್ 3 3 is 9 ಆಗುತ್ತೆ. 9 - square root get cancel 5, that is 4 is the answer. ನೆಕ್ಸ್ಟ್ ಕ್ವಶನ್, ಕೇವಲ ರೇಖಾಗಣಿತಕ್ಕೆ ಮಾತ್ರ ಸೀಮಿತಗೊಳ್ಳದೆ ಗಣಿತದ ಎಲ್ಲ ಶಾಖೆಗಳಿಗೆ ಸೀಮಿತವಾಗಿರುವ ಊಹೆಗಳಿಗೆ ಏನೆನ್ನುವರು ಅಂತ ಕೇಳಿದ್ದಾರೆ. ದಟ್ ಈಸ್ ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ದ ಆಲ್ ಬ್ರಾಂಚ್ ಆಫ್ ಮ್ಯಾಥಮೆಟಿಕ್ಸ್ ಅಂತ ಕರಿತಾ ಹೋಗ್ತೀವಿ. ಅವನ್ನ ಏನಂತ ಇರ್ತೀವಿ ಅಂದರೆ ಇಂಗ್ಲೀಷಲ್ಲಿ ಆಕ್ಸಿಮ್ಸ್ ಅಂತ ಇರ್ತಾ ಹೋಗ್ತೀವಿ, ಕನ್ನಡದಲ್ಲಿ ಸ್ವಯಂ ಸಿದ್ಧಗಳು ಅಂತ ಇರ್ತಾ ಹೋಗ್ತೀವಿ. ಓಕೆ, ನೆಕ್ಸ್ಟ್ ಕ್ವಶನ್, ವರ್ಗಾತ್ಮಕ ಬಹುಪದೋಕ್ತಿಗೆ ಒಂದು ಉದಾಹರಣೆ ಕೊಡಿ ಅಂತ ಹೇಳಿದ್ದಾರೆ. ವರ್ಗ ಅಂದರೆ 2² ಅಂತ ಹೇಳ್ತಾ ಹೋಗ್ತೀವಿ. 2x² ಅಂತ 2x² + x - 2 = 0 ಇದು ವರ್ಗಾತ್ಮಕ ಅಂತ ಇರ್ತಾ ಹೋಗ್ತೀವಿ. ಯಾಕೆ ಇಲ್ಲಿ 2 ಅಂತಕ್ಕಂಥದ್ದು ಇದೆ, ಅದು ವರ್ಗ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, p
ಪಿ ಆಫ್ ಎಕ್ಸ್ ಈಕ್ವಲ್ಸ್ ಎಕ್ಸ್ ಮೈನಸ್ 5 ಆದರೆ ಈ ಬಹುಪದೋಕ್ತಿಯ ಶೂನ್ಯತೆ ಎಷ್ಟು ಅಂತ ಹೇಳಿದರೆ, ಇದು ಬಹುಪದೋಕ್ತಿಯ ಶೂನ್ಯತೆ ಅಂತ ತಕ್ಷಣ ನಮಗೆ ಗೊತ್ತಾಗಬೇಕು. ಎಕ್ಸ್ ಮೈನಸ್ 5 0 ಅಂತ ಬರೀರಿ. ಅವು ಎಕ್ಸ್ ಏನಾಗುತ್ತೆ +5 ಆಗುತ್ತೆ. ಇದು ಶೂನ್ಯತೆ ಅಂತ ಹೇಳ್ತಾ ಹೋಗ್ತೀವಿ. ಅಂದರೆ ಜೀರೋಸ್ ಆಫ್ ದಿಸ್ ಪಾಲಿನಾಮಿಯಲ್ ಈಸ್ 5. ನೆಕ್ಸ್ಟ್ 120 ಡಿಗ್ರಿಯ ಪರಿಪೂರಕ ಕೋನ ಎಷ್ಟು ಅಂತ ಹೇಳಿದರೆ, ಪರಿಪೂರಕ ಅಂದರೆ ಏನಂತ ಹೇಳ್ತೀವಿ, ಪೂರಕ ಕೋನ ಮತ್ತು ಪರಿಪೂರಕ ಅಂತ ಹೇಳ್ತೀವಿ. ಕಾಂಪ್ಲಿಮೆಂಟ್ರಿ ಅಂದರೆ ಮತ್ತು ಸಪ್ಲಿಮೆಂಟ್ರಿ ಆ್ಯಂಗಲ್ಸ್. ಪರಿಪೂರಕ ಅಂದರೆ 180 ಡಿಗ್ರಿ. 120 ಡಿಗ್ರಿ ಪ್ಲಸ್ ಎಕ್ಸ್ ಈಸ್ ಈಕ್ವಲ್ ಟು 180 ಡಿಗ್ರಿ ಆಗುತ್ತೆ. ದೆನ್ ಎಕ್ಸ್ ಈಸ್ ಈಕ್ವಲ್ ಟು 180 ಮೈನಸ್ 120. ದೆನ್ ಎಕ್ಸ್ ಈಸ್ ಈಕ್ವಲ್ ಟು ವಿ ಕ್ಯಾನ್ ರೈಟ್ 60 ಡಿಗ್ರಿ. ದಟ್ ಈಸ್ ದ ಎಕ್ಸ್ ವ್ಯಾಲ್ಯೂ. ಮೂಲ ಬಿಂದುವಿನ ನಿರ್ದೇಶಾಂಕಗಳನ್ನು ಬರೀರಿ ಅಂತ ಹೇಳಿದರೆ, ದ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ನೋಡಿ, ಇಲ್ಲಿ ಕೋಆರ್ಡಿನೇಟ್ಸ್ ಆಫ್ ಆರಿಜಿನ್ ಅಂತ. ಆರಿಜಿನ್ ಅಂದರೆ ಇಲ್ಲಿ ನೋಡಿ ಕೋಆರ್ಡಿನೇಟ್ಸ್, ಇದ್ರ ಕೋಆರ್ಡಿನೇಟ್ಸ್ ಏನಾಗುತ್ತೆ ಎಕ್ಸ್ ಮತ್ತು ವೈ ಇದು. ವಿ ಕ್ಯಾನ್ ರೈಟ್ 0,0. ದಟ್ ಈಸ್ ದ ಆನ್ಸರ್. ಒಂದು ಮೇಲ್ಮೈಗೆ ಎಷ್ಟು ಆಯಾಮಗಳಿರ್ತವೆ ಅಂದರೆ, ಒಂದು ಮೇಲ್ಮೈ ಅಂತ ತಕ್ಷಣ ಎಷ್ಟು ಆಯಾಮಗಳಿರ್ತವೆ, ಯಾವುದೇ ಒಂದು ಮೇಲ್ಮೈಯನ್ನು ತೊಗೊಳ್ರಿ, ಉದ್ದ ಮತ್ತು ಅಗಲ ಅಂತಕ್ಕಂಥ 2 ಆಯಾಮ ಇರ್ತವೆ. ಒಂದು ಮೇಲ್ಮೈ ಅಂತ ತೊಗೊಂಡಾಗ 2 ಆಯಾಮಗಳು 2. ನೆಕ್ಸ್ಟ್ 2 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. 2 ಅಂಕದ ಪ್ರಶ್ನೆಗಳು ತುಂಬ ಈಸಿ ಇರ್ತಕ್ಕಂಥ ಕ್ವಶನ್ಸನ್ನು ನಾನು ಇದರಲ್ಲಿ ತೋರಿಸ್ತಾ ಹೋಗ್ತಿದ್ದೀನಿ. ಯಾಕೆಂದರೆ ಇದೇ ಥರದ್ದಕ್ಕೆ ನೋಡ್ತಾ ಹೋಗಬೇಕು. ಈಗ √2 ಸಂಖ್ಯಾ ರೇಖೆಯ ಮೇಲೆ ಗುರುತಿಸಿ. ಇದು ಇದೆ √2 ಅಂತ ಕೇಳ್ಬೋದು, ಅಥವಾ √5 ಅಂತ ಕೇಳ್ಬೋದು. ಹೌದಾ, √2 ಅಥವಾ √5 ಅಂತ ಕೇಳ್ಬೋದು. ನಿಮಗೆ ಜ್ಞಾಪಕ ಇರಲಿ. √2 ಆಗಿರ್ಬೋದು ಅಥವಾ √5, √3 ಯಾವುದೇ ಆಗಿರ್ಬೋದು. ಇದನ್ನು ಸಹ ನೀವು ಈಸಿಯಾಗಿ ಅದನ್ನು ಅರ್ಥ ಮಾಡ್ಕೊಳ್ಬೋದು. ನೆಕ್ಸ್ಟ್ 3 ಮತ್ತು 4ರ ನಡುವಿನ 6 ಅಭಾಗಲಬ್ಧ ಸಂಖ್ಯೆನ ಬರೀರಿ. ನೋಡಿ, ಮೊದಲನೇ ಚಾಪ್ಟರ್ಲಿ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳು. ರೈಟ್ ದ 6 ರ್ಯಾಷನಲ್ ನಂಬರ್ಸ್ ಬಿಟ್ವೀನ್ 3 and 4 ಅಂತ ಕೇಳಿದ್ದಾರೆ. ಬರೀಬೋದಲ್ವ ಅದನ್ನು? ಓಕೆ. ನೆಕ್ಸ್ಟ್ ಎಕ್ಸ್ ಈಕ್ವಲ್ಸ್ 1 ಆದಾಗ ಪಿ ಆಫ್ ಎಕ್ಸ್ ಈಕ್ವಲ್ಸ್ 5x ಮೈನಸ್ 4x² + 3 ಇದರ ಬೆಲೆಯನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸಿ ವಿ ಕ್ಯಾನ್ ರೈಟ್ ಎಕ್ಸ್ ಈಸ್ ಈಕ್ವಲ್ ಟು 1 ಅವರೇ ಕೊಟ್ಟಿದ್ದಾರೆ. ಅದರಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. x1 ಅಂದರೆ 5 ಆಫ್ 1 ಮೈನಸ್ 4 ಆಫ್ 1² + 3 ಅಂತ ತೊಗೊಂಡಿದ್ವಿ. 5 1 5 ಮೈನಸ್ 4 ಆಗುತ್ತೆ +3. ಇವೆರಡನ್ನು ಆ್ಯಡ್ ಮಾಡೋಣ, 8 ಆಗುತ್ತೆ. 8ರಲ್ಲಿ 4 ಹೋದರೆ +4 ಆನ್ಸರ್. ನೆಕ್ಸ್ಟ್ ಕ್ವಶನ್ ನೋಡೋಣ. 2x² + 7x + 3 ಅಪವರ್ತಿಸಿ. ಕಂಪಲ್ಸರಿ ಇರ್ತಕ್ಕಂಥ ಕ್ವಶನ್ ಇವೆಲ್ಲ. ಅಪವರ್ತಿಸಿ ಅಂದರೆ ಸಿಂಪ್ಲಿಫೈ, ಫ್ಯಾಕ್ಟರೈಸ್ ಅಂತಕ್ಕಂಥ ಕೇಳ್ಬೋದು. ಇದರಲ್ಲಿ ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ನ ಮಲ್ಟಿಪ್ಲಿಕೇಶನ್ ಮಾಡೋಣ. ಮಾಡಿದರೆ ಏನಾಗುತ್ತೆ 6x² ಆಗುತ್ತೆ. ಅದನ್ನು 2 ಟರ್ಮ್ಸ್ ಆಗಿ ಬರಿತಾ ಹೋಗಬೇಕು. 6 1 6. 2 ಪ್ಲಸ್ ಇರೋದ್ರಿಂದ ಪ್ರಾಬ್ಲಮ್ ಇಲ್ಲ. ಇಲ್ಲಿ ಪ್ಲಸ್, ಇಲ್ಲೂ ಪ್ಲಸ್ ಕೊಡೋಣ. ಇಲ್ಲಿ ಎಕ್ಸ್ ಕೊಡ್ತಾ ಹೋಗೋಣ. ಇವಾಗ ನೋಡಿ, ಅದನ್ನು ಸಾಲ್ವ್ ಮಾಡಬೇಕಲ್ವ. 2x² + 7x + 3 ಅಂತ ಬರೆಯೋಣ. 2x² + 6x + 1x + 3 ಅಂತ ತೊಗೊಳ್ಳೋಣ. ಇವೆರಡರಲ್ಲೂ 2x ಕಾಮನ್ ತೆಗೆಯೋಣ. ಆವಾಗ x ಪ್ಲಸ್ 2 ಇದೆ, 2 3 6 ಆಗುತ್ತೆ. ಪ್ಲಸ್ 1 ಕಾಮನ್ ತೆಗೆದು x + 3 ಆಗುತ್ತೆ. ಇವಾಗ x + 3 ಆಫ್ 2x + 1 ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ. ಈಸಿಯಾಗಿ ನಾವು ಇದನ್ನು ಅರ್ಥ ಮಾಡ್ಕೊಬೋದು, ಹೌದಲ್ವಾ? ತುಂಬ ಈಸಿ ಇರ್ತಕ್ಕಂಥದ್ದು ಇದು. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ನೆಕ್ಸ್ಟ್ 2 ಅಂಕಕ್ಕೆ ಸಂಬಂಧಪಟ್ಟಂಗೆ ಇರ್ತಕ್ಕಂಥದ್ದು. ಅದನ್ನು ನಾವು ಏನು ಮಾಡಬೇಕು, ಎಷ್ಟು ಯಾವ ಪ್ರಮಾಣದಲ್ಲಿ ಅದನ್ನು ಸಾಲ್ವ್ ಮಾಡಬೇಕು ಅನ್ನೋದನ್ನು ನೋಡ್ತಾ ಹೋಗಬೇಕು. ಓಕೆ. ನೆಕ್ಸ್ಟ್ ಕ್ವಶನ್ 3x + 4y = 2 ಈ ರೇಖಾತ್ಮಕ ಸಮೀಕರಣವನ್ನು ax + by + c = 0 ರೂಪದಲ್ಲಿ ಬರೆದಾಗ a, b, c ಅವುಗಳ ಬೆಲೆಯನ್ನು ಕಂಡಿದೆ. ಫೈಂಡ್ ದ ವ್ಯಾಲ್ಯೂ ಆಫ್ a, b, c ಅಂತ ಕೇಳಿದೆ. ಕಂಪೇರ್ ಮಾಡ್ತಾ ಹೋಗೋಣ. ಸಿ ವೆನ್ ವಿ ಹ್ಯಾವ್ ಕಂಪೇರ್ ವಿತ್ ಎ ವ್ಯಾಲ್ಯೂ ಎಷ್ಟಾಗುತ್ತೆ 3 ಆಗುತ್ತೆ. ಬಿ ವ್ಯಾಲ್ಯೂ ಎಷ್ಟಾಗುತ್ತೆ 4 ಆಗುತ್ತೆ. ಸಿ ವ್ಯಾಲ್ಯೂ ಏನಾಗುತ್ತೆ -2 ಆಗುತ್ತೆ. ಓಕೆ. ಈ ಚಿತ್ರದಲ್ಲಿ ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳನ್ನು ಗುರುತಿಸಿ ಅಂತಕ್ಕಂಥದ್ದು ಕೇಳಿದ್ದಾರೆ. ಇಲ್ಲಿ ಛೇದಿಸುವ ರೇಖೆಗಳು ಮತ್ತು ಛೇದಿಸದ ರೇಖೆಗಳು. ಇಲ್ಲಿ ಛೇದಿಸುವ ರೇಖೆಗಳು ಯಾವ್ಯಾವ ಬರ್ತವೆ ಅಂದರೆ ಇಂಟರ್ಸೆಕ್ಟಿಂಗ್ ಲೈನ್ಸ್ ಆ್ಯಂಡ್ ಪ್ಯಾರಲಲ್ ಲೈನ್ಸ್ ಅಂತ ಅರ್ಥ. ಇಂಟರ್ಸೆಕ್ಟಿಂಗ್ ಲೈನ್ಸ್ ಮೀನ್ಸ್ ಎ ಬಿ ಆ್ಯಂಡ್ PS. ಅಗೇನ್ ಇನ್ನೊಂದು ಬರೀಬೋದು. ಸೆಕೆಂಡ್ ಒನ್ CD ಆ್ಯಂಡ್ PS ಇದನ್ನು ಬರೀಬೋದು. ಮತ್ತು ಛೇದಿಸದ ಅಂದರೆ ಪ್ಯಾರಲಲ್ ಲೈನ್ಸ್. ವಿಚ್ ಆರ್ ದ ಪ್ಯಾರಲಲ್ ಲೈನ್ಸ್? AB ಈಸ್ ಪ್ಯಾರಲಲ್ ಟು CD ಇದು ಬರುತ್ತೆ. ಓಕೆ, ಇವನ್ನ ಬರೀಬೇಕು. ಇದು ತುಂಬ ಈಸಿ ಆಗಿರ್ತಕ್ಕಂಥದ್ದು, ಹೌದಾ? ನೆಕ್ಸ್ಟು ಯಾವುದಾದ್ರೂ 2 ಆಧಾರ ಪ್ರತಿಜ್ಞೆಗಳನ್ನು ಬರೀರಿ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಪ್ರತಿಜ್ಞೆಗಳು ಅಂತ ಕೊಟ್ಟಿರ್ತಕ್ಕಂಥದ್ದು, ಅವನ್ನು ಬರೀತಕ್ಕಂಥದ್ದು ಈಸಿ ಇದೆ ಅಲ್ವಾ? ಆ್ಯಕ್ಸಿಮ್ಸ್, ರೈಟ್? ಎನಿ ಆ್ಯಕ್ಸಿಮ್ಸು ಮತ್ತು ಪಾಸ್ಟುಲೇಟ್ಸು.
ಸ್ವಯಂ ಸಿದ್ಧಗಳು ಅಂತ ಹೇಳ್ತೀವಿ. ಸ್ವಯಂ ಸಿದ್ಧಗಳು ಮತ್ತು ಪಾಸ್ಟುಲೇಟ್ಸ್ಗಳು ಇವು ಅವನ್ನ ಬರೀರಿ ಅಂತ ಹೇಳಿದರೆ 2 ಅಥವಾ 3 ಬರೀರಿ, ಒಂದು ಎಷ್ಟನ್ನೇ ಬರೀರಿ, ಏನಾಗಲ್ಲ. ನೆಕ್ಸ್ಟ್ ಕ್ವಶನ್ ಸಂಕ್ಷೇಪಿಸಿ, ಸಿಂಪ್ಲಿಫೈ ಅಂತ. 32 ಹೋಲ್ ಟು ದಿ ಪವರ್ ಆಫ್ 2/5 ಅಂತ ಕೊಟ್ಟಿದೆ. ಈ 32ನ ನಾವು ಏನು ಮಾಡಬೇಕು, ವಿ ಕ್ಯಾನ್ ರೈಟ್ 32 2 ಟು ದಿ ಪವರ್ ಆಫ್ 5 ಹೋಲ್ ಟು ದಿ ಪವರ್ ಆಫ್ 2/5 ಅಂತ ಬರೀತೀವಿ. ಇದು 2 ಟು ದಿ ಪವರ್ ಆಫ್ 5 ಇಂಟು 2/5 ಆಗುತ್ತೆ. ದೆನ್ 5 ಗೆಟ್ ಕ್ಯಾನ್ಸರ್, 2 ಪವರ್ 2 ಉಳಿಯುತ್ತೆ. 2 ಪವರ್ 2 ಮೀನ್ಸ್ 4. 2 ಘಾತ 2 ಅಂದರೆ 4 ಆಗುತ್ತೆ. ನೆಕ್ಸ್ಟ್ ನೋಡಿ, 3 ಅಂಕದ ಪ್ರಶ್ನೆಗಳು. ಇವು ಅಷ್ಟೇ ತುಂಬ ಸುಲಭವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು. ಇಲ್ಲಿ 5/7 ಇದು ದಶಮಾಂಶ ವಿಸ್ತರಣೆಯನ್ನು ಬರೀರಿ ಅಂತ. ಇದನ್ನ ಏನು ಮಾಡಬೇಕು, 5/7 ಅದನ್ನ ಏನು ಮಾಡಬೇಕಂದ್ರೆ ರೈಟ್ ಇನ್ ಡೆಸಿಮಲ್ ಫಾರ್ಮ್ ಅಂತ. ವಿ ಗೋಸ್ ಆನ್ ರೈಟಿಂಗ್ ಡಿವೈಡಿಂಗ್, ಹೌದಾ. ಇದನ್ನು ನಾವೇನು ಮಾಡಬೇಕು, ಡಿವೈಡ್ ಮಾಡ್ತಾ ಹೋಗ್ಬೋತಾನೆ. ಈ ಥರ ಡಿವೈಡ್ ಮಾಡಿರಿ ಹೋಗೋದಿಲ್ಲ, ಪಾಯಿಂಟ್ ಆಗುತ್ತೆ, 50 ಆಗುತ್ತೆ. ಆವಾಗ 7ಇಂದ 7 49, 1 ಉಳಿಯುತ್ತೆ, ಮತ್ತು 0 10 ಆಯಿತು, 7 1 7. ಲೈಕ್ ದಿಸ್ ವಿ ಗೋಸ್ ಆನ್ ಡೂಯಿಂಗ್. ಈ ಥರ ಇದನ್ನೇ ಮಾಡ್ತಾ ಹೋಗಿ, ನಿಮಗೆ ಈಸಿ ಆಗುತ್ತೆ. ಓಕೆ. ಈ ನೆಕ್ಸ್ಟ್ ಕ್ವಶನ್, ಯಾವುದಾದ್ರೂ 3 ಸ್ವಯಂ ಸಿದ್ಧಗಳನ್ನು ಬರೀರಿ ಅಂತಕ್ಕಂಥದ್ದು. ಸ್ವಯಂ ಸಿದ್ಧಗಳಂದರೆ ಆಕ್ಸಿಮ್ಸ್ ಅಂತ ಹೇಳಿದರೆ, ಯಾವುದಾದ್ರೂ ದೇ ಹ್ಯಾವ್ ಆಸ್ಕ್ಡ್ ಓನ್ಲಿ 3 ಮೀನ್ಸ್ ಯು ಕ್ಯಾನ್ ರೈಟ್ 4. ಒಂದು ಎಕ್ಸ್ಟ್ರಾ ಬರೀರಿ, ಏನಾಗಲ್ಲ. ಯಾಕೆಂದರೆ ಒಂದು ತಪ್ಪಾದರೂ ಇನ್ನೊಂದು ಕರೆಕ್ಟ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಅವರು ಮಾರ್ಕ್ಸ್ ತೆಗಿಯೋಕ್ಕೆ ಚಾನ್ಸಸ್ ಇರಲ್ಲ. ಯಾಕೆ ಔಟ್ ಆಫ್ ಔಟ್ ಬರಬೇಕು ಅಂತದ್ದು ಎಲ್ಲರಿಗೂ ಆಸೆ ಇರೋದ್ರಿಂದ ಆ ಥರ ನೀವು ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್, x + 2y + 4z ಹೋಲ್ ಸ್ಕ್ವೇರ್ ನಿತ್ಯ ಸಮೀಕರಣದ ಸಹಾಯದಿಂದ ಬಿಡಿಸಿ ಅಂತ ಹೇಳಿದರೆ, ಇದು ಫಾರ್ಮುಲಾ ಬರೀಬೇಕು. ಫಾರ್ಮುಲಾ ಫಸ್ಟ್ ಯಾವುದು, x + y + z ಹೋಲ್ ಸ್ಕ್ವೇರ್ ಅಂತಕ್ಕಂಥದ್ದು ತೊಗೊಂಡ್ರೆ, x² + y² + z² + 2xy + 2yz + 2zx. ಇದು ಹಾಗಾದರೆ x ವ್ಯಾಲ್ಯೂ ಇದರಲ್ಲಿ ಏನಾಗುತ್ತೆ, x = x ಆಗುತ್ತೆ. ಆಮೇಲೆ y ವ್ಯಾಲ್ಯೂ ಏನಾಗುತ್ತೆ ಅಂದರೆ 2y ಆಗುತ್ತೆ. z ವ್ಯಾಲ್ಯೂ ಏನಾಗುತ್ತೆ, 4z ಆಗುತ್ತೆ. ಈ ವ್ಯಾಲ್ಯೂಸ್ನ ಆ ಪ್ಲೇಸಲ್ಲಿ ನಾವು ಸಬ್ಸ್ಟಿಟ್ಯೂಟ್ ಮಾಡಿದರೆ, ಅವಾಗ ಆದೇಶ ಮಾಡಿದರೆ ಅದೇನಾಗುತ್ತೆ, ಕರೆಕ್ಟ್ ಆನ್ಸರ್ ಬರುತ್ತೆ ನಮಗೆ. ಇದರಲ್ಲಿ ಇನ್ನೇನು ಇಲ್ಲ, ಇಷ್ಟೇ. ತುಂಬ ಈಸಿ ಇರ್ತಕ್ಕಂಥ ಕ್ವಶನ್. ಅರ್ಥ ಆಯ್ತಲ್ವ. ನೆಕ್ಸ್ಟ್ ಕ್ವಶನ್ ನೋಡೋಣ. ಹಾಗಾದರೆ ನೋಡಿ, ಈ ಚಿತ್ರದಲ್ಲಿ ಅಂದರೆ ಪಕ್ಕದಲ್ಲಿರ್ತಕ್ಕಂಥ ಚಿತ್ರ ಒಂದು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಕಂಡುಹಿಡಿಯಿರಿ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಎಕ್ಸ್ ಮತ್ತು ವೈಗಳ ಬೆಲೆಯನ್ನು ಈಸಿಯಾಗಿ ನಾನು ತೋರಿಸ್ಕೊಡ್ತೀನಿ. ತುಂಬ ಈಸಿ ಇರ್ತಕ್ಕಂಥ ಮೆಥಡ್. ಈ 2 ಆ್ಯಂಗಲ್ಸ್ ಅಂದರೆ 127 ಪ್ಲಸ್ ಇಲ್ಲಿ ಯಾವುದಾದ್ರು ಬೇರೆ ತೊಗೊತೀನಿ, ಎ ಈಕ್ವಲ್ಸ್ ಅಂತ ತೊಗೊಳ್ಳೋಣ. 180 ಡಿಗ್ರಿ ಆಗಲೇಬೇಕು, ಹೌದಾ. ಒಂದು ಸರಳ ರೇಖೆ ಮೇಲೆ ಒಂದು ರೇಖೆ ನಿಂತಾಗ 180 ಡಿಗ್ರಿ ಅಂತ ಗೊತ್ತಿದೆ. ಆವಾಗ ಎ ವ್ಯಾಲ್ಯೂ ತೊಗೊಳ್ಳೋಣ. ಎ = 180 ಡಿಗ್ರಿ ಅಂತ. 180 ಡಿಗ್ರಿ ಮೈನಸ್ 127 ಅಂತ ತೊಗೊಳ್ಳೋಣ. ಅವಾಗ ಏನಾಗುತ್ತೆ, ಇದು ಎ = 63 ಡಿಗ್ರಿ ಆಗುತ್ತೆ. ಕರೆಕ್ಟಾ, 63 ಆಗುತ್ತೆ. 63 ಎಸ್ 127 63 ಅಲ್ಲ, ಇದು ನೋಡ್ತಾ ಹೋಗೋಣ. 180 ಇಲ್ಲಿ ಮಾಡಿಬಿಡೋಣ ಒಂದು ಸರ್ತಿ. ಇಲ್ಲಿ 3 ಕರೆಕ್ಟ್, ಒಂದು ಕ್ಯಾರಿ ಹೋಗಿದೆ. 7 2 ಹೋದರೆ 53 ಆಗುತ್ತೆ. ಸಾರಿ 63 ಅಲ್ಲ 53 ಇದೆ. ಅವಾಗ ಇಲ್ಲಿ ಎಷ್ಟಾಗುತ್ತೆ, ಇದು 53 ಡಿಗ್ರಿ ಆಯ್ತು ಇದು, ಹೌದಾ. ಇದು 53 ಆಯ್ತು ಅಂದರೆ ಇಲ್ಲಿ ನೋಡಿ, ಇದು y ಪ್ಲಸ್ ಇಲ್ಲಿ 50 + y ಇಲ್ಲಿರ್ತಕ್ಕಂಥ ಹ್ಯಾಂಗಲ್ಗೆ ಈಕ್ವಲ್ ಆಗುತ್ತೆ. ವಿ ಕ್ಯಾನ್ ರೈಟ್ ದಟ್ ಈಸ್ ಹೇಗೆ ಬರೀಬೋದು ಅಂದರೆ 127 = 50 + y ಆಗುತ್ತೆ. ಆಲ್ಟರ್ನೇಟ್ ಆ್ಯಂಗಲ್ಸ್ ಅವನ್ನ. ಅದಕ್ಕೆ y ಏನಾಗುತ್ತೆ, 127 - 50 ಆಗುತ್ತೆ. ದೆನ್ y 50 - ಹೋಯಿತು ಅಂದರೆ 50 77 ಡಿಗ್ರಿ ಆಗುತ್ತೆ, ಹೌದಾ. 77 ಡಿಗ್ರಿ ಆಗುತ್ತೆ ಅಂದರೆ 77 ಡಿಗ್ರಿ ಆಯಿತು. y ವ್ಯಾಲ್ಯೂ ಗೊತ್ತಾಯಿತು. ಇವು y ವ್ಯಾಲ್ಯೂ ಗೊತ್ತಿದೆ, ಇಲ್ಲಿರ್ತಕ್ಕಂಥ ಆ್ಯಂಗಲ್ ಗೊತ್ತಾಗಿದೆ. ವಿ ಕ್ಯಾನ್ ರೈಟ್ ದೇರ್ ಫೋರ್. ನೋಡಿ, ವಿ ನೋ ದಟ್ ನಮಗೆ ಗೊತ್ತಿರ್ತಕ್ಕಂಥದ್ದು y + x ಪ್ಲಸ್ ನೆಕ್ಸ್ಟು 53 ಡಿಗ್ರಿ = 180 ಡಿಗ್ರಿ ಅಂತ ಮಾಡ್ಬೋದು. 180 ಡಿಗ್ರಿ. ಇವಾಗ y ಆ್ಯಂಗಲ್ ಗೊತ್ತಿದೆ. ವಾಟ್ ಈಸ್ ದ y ಆ್ಯಂಗಲ್, 77 ಅಂತ ಗೊತ್ತಿದೆ. ಮತ್ತು ಪ್ಲಸ್ x ಆ್ಯಂಗಲ್ ಎಷ್ಟಿದೆ, x ಆ್ಯಂಗಲ್ ನಮ್ಗೆ ಗೊತ್ತಿಲ್ಲ, ಅದು ಹಾಗೆ ಬರೆಯೋಣ. ಪ್ಲಸ್ 53 ಡಿಗ್ರಿ ಅಂತಿದೆ = 180 ಡಿಗ್ರಿ. ಇದನ್ನು ಎಕ್ಸ್ 2 ಆ್ಯಡ್ ಮಾಡ್ಕೊಳ್ಳಿ, ಮೈನಸ್ ಮಾಡಿ, ವಿ ಗೆಟ್ ದ ಆನ್ಸರ್, ರೈಟ್. ಓಕೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ಕ್ವಶನ್ ನೋಡೋಣ. ತುಂಬ ಈಸಿ ಇರ್ತಕ್ಕಂಥದ್ದು. ದಟ್ ಈಸ್ ಆಲ್ಸೋ ದೇ ಆರ್ ಆಸ್ಕಿಂಗ್ 3 ಮಾರ್ಕ್ಸ್. ಈಸಿ ಇರ್ತಕ್ಕಂಥದ್ದೇ, 3 ಮಾರ್ಕ್ಸಿಗೆ ಕೇಳ್ತಕ್ಕಂಥದ್ದು. 1/√5. ಇಲ್ಲಿ ನೋಡಿ, ಇಂಪಾರ್ಟೆಂಟ್ ಏನಂದರೆ 1/√5 + 2. ಇದನ್ನು ಛೇದವನ್ನು ಆಕರ್ಣೀಕರಿಸಿ ಸುಲಭೀಕರಿಸಿ ಅಂತ. ಸಿಂಪ್ಲಿಫೈ ಅಂದರೆ ರ್ಯಾಷನಲೈಸ್ ದ ಡಿನಾಮಿನೇಟರ್ ಆ್ಯಂಡ್ ಸಿಂಪ್ಲಿಫೈ ಅಂತಕ್ಕಂಥದ್ದು. ಇದು ಇಂಟು √5 - 2 /√5 - 2 ಇಂದ ಮಲ್ಟಿಪ್ಲಿಕೇಶನ್ ಮಾಡಿ ವಿ ಗೆಟ್ ದ ಕರೆಕ್ಟ್ ಆನ್ಸರ್, ರೈಟ್. ಓಕೆ. ನೆಕ್ಸ್ಟ್ ಇನ್ನೊಂದು, P of y = 5x³ - 4x²
4y² ಪ್ಲಸ್ 7y ಮೈನಸ್ 1 ಇದರಲ್ಲಿ y ಇಸ್ ಟು 1 ಈ ಬೆಲೆಯನ್ನು ಕೊಟ್ಟಾಗ ಅದು ಶೂನ್ಯತೆ ಎಂಬುದನ್ನು ಪರಿಶೀಲಿಸಿ ಅಂದರೆ ವಿ ಹ್ಯಾವ್ ಟು ಚೆಕ್ ಇಟ್. ಇಫ್ ಇಟ್ ಈಸ್ 0 ಇಲ್ಲಿ ಏನಾಗುತ್ತೆ ಅಂದರೆ P(1) ಅಂತ ವ್ಯಾಲ್ಯೂಸ್ ಹಾಕ್ಕೊಂಡಾಗ 0 ಬಂತಾರೆ, ದೆನ್ ಇಟ್ ಈಸ್ ದ 0 ಆಫ್ ದ ಪಾಲಿನಾಮಿಲ್ ಅಂತ ಇರ್ತೀವಿ, ಅಂದರೆ ಶೂನ್ಯತೆ ಆಗಿದೆ ಅಂತಕ್ಕಂಥದ್ದು ಹೇಳ್ಬೋದು. ಇಫ್ ಇಟ್ ಈಸ್ ನಾಟ್ ಇದು 0 ಬರಲಿಲ್ಲ, ಬೇರೆ ಯಾವುದೋ ಒಂದು ವ್ಯಾಲ್ಯೂ ಬಂತು ಅಂದ್ಕೊಡ್ರಿ, ದೆನ್ ವಿ ಕ್ಯಾನ್ ಸೇ ಇಟ್ ಈಸ್ ನಾಟ್ ಎ 0 ಆಫ್ ದ ಪಾಲಿನಾಮಿಲ್ ಅಂತ ಅರ್ಥ. ನೆಕ್ಸ್ಟ್ 3x ಪ್ಲಸ್ y 4 ಆಫ್ 3x ಮೈನಸ್ y ಇದನ್ನು ಸಂಕ್ಷೇಪಿಸಿ ಅಂತ ಹೇಳಿದರೆ, ಇದು ನಿಮಗೆ ಫಾರ್ಮುಲಾ ಗೊತ್ತಿದೆ, ಇದು ಈಸಿ ಮೆಥಡ್. ಫಾರ್ಮುಲಾ ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ಐಡೆಂಟಿಟಿ ಅಂತ ಯಾವುದು ಎಕ್ಸ್ ಪ್ಲಸ್ ಎ ಆಫ್ ಎಕ್ಸ್ ಪ್ಲಸ್ ಬಿ ಈಕ್ವಲ್ಸ್, ವಿ ನೋ ದ ಫಾರ್ಮುಲಾ x² ಪ್ಲಸ್ ಎಕ್ಸ್ ಆಫ್ ಎ ಪ್ಲಸ್ ಬಿ ಆಫ್ ಪ್ಲಸ್ ಎ ಬಿ ಅಂತ. ಈ ಫಾರ್ಮುಲಾ ಹಾಕ್ಕೊಂಡ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಸಿ ವಿ ಕ್ಯಾನ್ ರೈಟ್ x ಈಕ್ವಲ್ಸ್ 3x ಆಗುತ್ತೆ, a is equal to 4 ಆಗುತ್ತೆ, b is equal to -5 ಆಗುತ್ತೆ. ಈ ವ್ಯಾಲ್ಯೂಸನ್ನು ನಾವು ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ ಕ್ಯಾನ್ ರೈಟ್ ಇಟ್. ಓಕೆ ನೋಡಿ, ಮತ್ತು ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸೇ, ಆದರೆ ನಾವು ಯಾವಾಗಲೂ ನೆಗ್ಲೆಕ್ಟ್ ಮಾಡಬಾರ್ದು. ಈ ಈಸಿ ಇರ್ತಕ್ಕಂಥ ಪ್ರಾಬ್ಲಮ್ಸನ್ನು ನಾವು ಅಭ್ಯಾಸ ಮಾಡ್ತಾ ಹೋದರೆ ಯಾವಾಗ ನಮಗೆ ಬೇರೆ ಕಷ್ಟ ಆಗಿರೋವು ಸಹ ಈಸಿಯಾಗಿ ಬರ್ತದೆ. 3 ಮತ್ತು 4ರ ನಡುವಿನ 5 ಭಾಗಲಬ್ಧ ಸಂಖ್ಯೆಯನ್ನು ಗುರುತಿಸಿ ಅಂತ ಹೇಳಿದರೆ, ಇದನ್ನು 3 ಮತ್ತು 4ರ ನಡುವೆ ಇರ್ತಕ್ಕಂಥ ಭಾಗಲಬ್ಧ ಸಂಖ್ಯೆಗಳನ್ನು ಗುರುತಿಸ್ತಕ್ಕಂಥ ಮೊದಲನೇ ಚಾಪ್ಟರ್ಲಿ ಇದೆ, ತುಂಬ ಈಸಿ ಆಗಿರ್ತಕ್ಕಂಥದ್ದು ಮಾಡ್ಬೋದು. ನೆಕ್ಸ್ಟ್ ಇದು ಗುಣಲಬ್ಧ ಬರೀರಿ ಅಂತ ಹೇಳಿದರೆ, ಇದನ್ನು ಅಷ್ಟೇ ನಾವು ಇದನ್ನು ಎಕ್ಸ್ ಪ್ಲಸ್ ವೈ ಈಗ ತಾನು ಹೇಳಿದೆಲ್ಲ ಅದೇ ಫಾರ್ಮುಲಾ ಹಾಕ್ಕೊಳ್ಳಿ. ಇದು 100 ಪ್ಲಸ್ 3 ಇಂಟು 100 ಪ್ಲಸ್ 7 ಅಂತ ಮಾಡಿಕೊಂಡ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 100 ಆಗುತ್ತೆ, ಎ ವ್ಯಾಲ್ಯೂ 3 ಆಗುತ್ತೆ, ಬಿ ವ್ಯಾಲ್ಯೂ 7 ಆಗುತ್ತೆ. ಇವನ್ನ ಸಾಲ್ವ್ ಮಾಡ್ಕೊಳ್ಳಿ, ಈಸಿಯಾಗಿ ನಮಗೆ 3 ಮಾರ್ಕ್ಸ್ ತುಂಬ ಈಸಿಯಾಗಿ ಪಡಿಬೋದು. ಹೌದಾ? ಇವಾಗ 4 ಅಂಕದ ಪ್ರಶ್ನೆಗಳು ನೋಡೋಣ. 4 ಅಂಕದ ಪ್ರಶ್ನೆಗಳು ಇಲ್ಲಿ ನೋಡಿ ವ್ಯಕ್ತಪಡಿಸ್ತಕ್ಕಂಥದ್ದು ತುಂಬ ಈಸಿಯಾಗಿರ್ತಕ್ಕಂಥದ್ದು. ಅದು 4 ಪರಿಹಾರ ಕಂಡುಹಿಡಿಯಿರಿ ಅಂತ ಹೇಳಿದರೆ, 3 ಮೈನಸ್ √5³ ಬಿಡಿಸಿ ಅಂತಕ್ಕಂಥದ್ದು ಇದೆ. 2 ಸರಳ ರೇಖೆಗಳು ಪರಸ್ಪರ ಛೇದಿಸಿದಾಗ ಉಂಟಾಗುವ ಶೃಂಗಾಭಿಮುಖ ಕೋನಗಳು ಸಮವಾಗಿರ್ತವೆ ಎಂದು ಸಾಧಿಸಿ. ನೋಡಿ, ಇದು ತುಂಬ ಈಸಿ ಕೊಟ್ಟಿದ್ದಾರೆ. ಮತ್ತು ಒಂದು ನಕ್ಷೆಯನ್ನು ಬಿಡಿಸ್ತಕ್ಕಂಥದ್ದು, ನಕ್ಷೆ ಹಾಳೆಯ ಮೇಲೆ ಪಾಯಿಂಟ್ಸ್ ಮಾಡಿದರೆ ಸಾಕು. ನೋಡಿ, ಈ ರೀತಿಯಾಗಿ ನೀವು ಇನ್ನೊಂದು ಕ್ವಶನ್ ಪೇಪರ್ನೂ ಸಹ ನೋಡ್ಕೊತ ಹೋಗಿ ಈಸಿ ಆಗುತ್ತೆ. ಸಿ ವಿ ಗೆಟ್ ವೆರಿ ಗುಡ್ ಮಾರ್ಕ್ಸ್. ಅದಕ್ಕೆ ಈ ವಿಡಿಯೋ ಇಷ್ಟವಾದಲ್ಲಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.